ಸೀರೆ ಕುಚ್ಚು ವೀಡಿಯೋಸ್ಗಾಗಿ ಲರ್ನ್ ವಿತ್ ಮಿ ಜಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ಡಿಸೈನ್ಗೆ ನಾನು 8 ಎಳೆ ದಾರ ತೊಗೊಂಡಿದ್ದೀನಿ. ನೀವು 6 ಎಳೆ ಕೂಡ ತೊಗೋಬೋದು. ನೀಡಲ್ ನಂಬರ್ 10.075 mm. ಹಾಗೆಯೇ ನಾನು ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ರೀತಿ ಸ್ಟಾರ್ಟಿಂಗಲ್ಲೇ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ಥ್ರೆಡ್ನ ತಗೊಂಡು ಲಾಕ್ ಮಾಡ್ಕೊಳ್ಳಿ. ನಾನು ಇನ್ನೊಂದು ಸರಿ ಇದೇ ಪ್ಲೇಸಲ್ಲೇ ನಾನು ನೀಡಲ್ನ ಹಾಕಿ ಒಂದು ಸಿಂಗಲ್ ಕ್ರೋಶನ ತಗೊಳ್ತೀನಿ. ಇವಾಗ ಫಸ್ಟ್ ಬೇಸ್ನ ಸ್ಟಾರ್ಟ್ ಮಾಡೋಣ. 1 2 3 4 ಚೈನ್, ಒಂದು ಸಿಂಗಲ್ ಕ್ರೋಶೆ. ಸ್ಟ್ರೇಟಾಗಿ ನೋಡ್ಕೊಳ್ಳಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ತಗೊಳ್ಳಿ. ನೀಡಲ್ನ ಹಾಕಿ ಥ್ರೆಡ್ನ ತಗೊಂಡು ಈ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನಾನು 4 ಚೈನ್ ತಗೊಳ್ತಾ ಇದ್ದೀನಿ. 1 2 3 4 ಚೈನ್, ಸ್ಟ್ರೇಟಾಗಿ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ. ಸ್ಟಾರ್ಟಿಂಗಲ್ಲಿ ನಾನು 4 ಚೈನು ಒಂದು ಸಿಂಗಲ್ ಕ್ರೋಶನ 2 ಸರಿ ತೊಗೊಳ್ತಾ ಇದ್ದೀನಿ. ಇವಾಗ 2 ಸರಿ ಆದ ನಂತರ ಥ್ರೆಡ್ನ ತೆಗೆದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನೀಡಲ್ಗೆ ಈ ರೀತಿ ಬೀಡನ್ನ ಆ್ಯಡ್ ಮಾಡಿಕೊಂಡು ಥ್ರೆಡ್ ಒಳಗಡೆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಬೀಡ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಒಂದು ಸಿಂಗಲ್ ಕ್ರೋಶೆ. ಬಟ್ಟೆಗೆ ನೀಡಲ್ನ ಈ ರೀತಿ ಹಾಕಿ ಥ್ರೆಡ್ನ ತಗೊಳ್ಳಿ. ಈ 2 ಥ್ರೆಡ್ನ ಈ ರೀತಿ ಒಂದು ಮಾಡ್ಕೋಬೇಕು. ಇವಾಗ ಮತ್ತೆ ನಾವು 4 ಚೈನು ಒಂದು ಸಿಂಗಲ್ ಕ್ರೋಶೆನ ಬೇಸ್ ಲೈನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. 1 2 3 4 ಚೈನ್, ಒಂದು ಸಿಂಗಲ್ ಕ್ರೋಶೆ. ಮತ್ತೆ 1 2 3 4 ಚೈನ್, ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತು 1 2 3 4 ಚೈನ್, ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿ 4 ಚೈನು ಒಂದು ಸಿಂಗಲ್ ಕ್ರೋಶೆನ ನಾನು 3 ಟೈಮ್ಸ್ ತೊಗೊಂಡಿದ್ದೀನಿ. 1 2 3 ಬೀಡ್ ಆದಮೇಲೆ 3 ಟೈಮ್ಸ್ ತೊಗೋಬೇಕು. ಇವಾಗ 3 ಟೈಮ್ಸ್ ಆದಮೇಲೆ ಮತ್ತೆ ನಾನು ಥ್ರೆಡ್ನ ತೆಗೆದು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಆದಮೇಲೆ ಸ್ಟ್ರೇಟಾಗಿ ನೋಡಿಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಈ ರೀತಿ ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನಾವು 3 ಚೈನ್ಸ್ ಒಂದು ಸಿಂಗಲ್ ಕ್ರೋಶೆನ 3 ಟೈಮ್ಸ್ ತಗೋತಾ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೋಬೇಕು. 3 ಟೈಮ್ಸ್ ಆದಮೇಲೆ ಮತ್ತೆ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಅದೇ ರೀತಿ ಫುಲ್ ಲೈನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಫುಲ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಂಡಿಂಗಲ್ಲಿ ಕೂಡ ನಾನು 4 ಚೈನು ಒಂದು ಸಿಂಗಲ್ ಕ್ರೋಶೆನ 2 ಸರಿ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಕೂಡ 2 ಸರಿ ಮತ್ತು ಎಂಡಿಂಗಲ್ಲಿ 2 ಸರಿ ತೊಗೊಂಡು ಲಾಸ್ಟಲ್ಲಿ ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಸರಿ ಚೈನ್ ತೊಗೊಂಡು ಥ್ರೆಡ್ನ ಎಳೆದು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟ್ ಲೈನ್ನ ಹೇಗೆ ಹಾಕೋದು ಅಂತ ನೋಡೋಣ. ನೆಕ್ಸ್ಟ್ ಲೈನ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲೇ ನಾವು ಲಾಕ್ ಮಾಡ್ಕೊಂಡ್ವಲ್ಲ ಅದೇ ಒಂದು ಪ್ಲೇಸಲ್ಲೇ ನೀವು ಲಾಕ್ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು ಒಂದು ಸಿಂಗಲ್ ಕ್ರೋಶೆ ತೊಗೊಂಡು ಲಾಕ್ ಮಾಡ್ಕೊಳ್ಳಿ. ಟೈಟಾಗಿ ಲಾಕ್ ಮಾಡ್ಕೊಳ್ಳಿ. ಇವಾಗ 4 ಚೈನ್ ತೊಗೋಬೇಕು. 1 2 3 4 ಚೈನ್ ತೊಗೊಂಡು ಈ ಒಂದು ಸಿಂಗಲ್ ಕ್ರೋಶೆ ಮಧ್ಯ ನೀವು ಸಿಂಗಲ್ ಕ್ರೋಶೆನ ತೊಗೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ.
ಒಂದು ಸಿಂಗಲ್ ಕ್ರೋಶನ ತೊಗೊಂಡಿದ್ದೀನಿ. ಇವಾಗ ನಾನು ನೆಕ್ಸ್ಟ್ ಚೈನ್ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. ಈ ರೀತಿ ಒಂದು ಸಿಂಗಲ್ ಕ್ರೋಶನ ತೊಗೊಂಡು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. 1 2 2 ಸರಿ ಈ ರೀತಿ ನೀಡಲ್ ಮೇಲೆ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೋಬೇಕು. ಈ ರೀತಿ ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ 3 ಥ್ರೆಡ್ ಆಗುತ್ತೆ ನೀಡಲ್ ಮೇಲೆ. ಇವಾಗ ಮತ್ತೆ ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೋಬೇಕು. ಇವಾಗ 2 ಥ್ರೆಡ್ ಆಯಿತು. ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇದು ಒಂದು ತ್ರಿಬಲ್ ಕ್ರೋಶ ಆಗುತ್ತೆ. ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಒಂದು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ಯೂಸ್ ಮಾಡೋ ಬೀಡ್ ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ, ಆಮೇಲೆ ಮತ್ತೆ 2 ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ಇವಾಗ ಒಂದು ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ನಾವು ಇವಾಗ ನೀಡಲ್ ಮೇಲೆ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. 2 ಎಳೆನ ಒಂದು ಮಾಡ್ಕೊಳ್ತಾ ಬರಬೇಕು 3 ಟೈಮ್ಸ್. 1 2 3 ಒಂದು ತ್ರಿಬಲ್ ಕ್ರೋಶ ಆಗುತ್ತೆ. ಇವಾಗ ಮತ್ತೆ ನಾನು ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ಬೀಡ್ ಆ್ಯಡ್ ಮಾಡಿದ ಮೇಲೆ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಳ್ಳಿ. ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ 2 ಎಳೆನ ಒಂದು ಮಾಡ್ಕೊಳ್ತಾ ಬನ್ನಿ. ಒಂದು ತ್ರಿಬಲ್ ಕ್ರೋಶ ಆಯಿತು. ಮತ್ತೆ ಇನ್ನೊಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ 5 ಬೀಡ್ಸ್ ಬರೋ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೋಬೇಕು. ಬೀಡ್ ಹಿಂದಿರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತಗೊಳ್ಳಿ. 2 ಒಂದು ಮಾಡಿ ಮತ್ತೆ 2 ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೋಬೇಕು. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ಬೀಡ್ ಹಿಂದಿರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ 2 ಎಳೆನ ಒಂದು ಮಾಡ್ಕೊಳ್ತಾ ಬನ್ನಿ. ಈ ರೀತಿ 5 ಬೀಡ್ಸ್ ಬರಬೇಕು. ಓಕೆ, ನಾನಿಲ್ಲಿ ತ್ರಿಬಲ್ ಕ್ರೋಶನ 6 ತೊಗೊಂಡಿದ್ದೀನಿ, ಯಾಕಂದರೆ ಫಸ್ಟ್ ಹಾಗೆ ಹಾಕ್ಕೊಂಡ್ವಿ. ಫಸ್ಟು ತ್ರಿಬಲ್ ಕ್ರೋಶ ಆದಮೇಲೆ ಈ ರೀತಿ ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಬಂದ್ವಿ. 1 2 3 4 5 6 6 ತ್ರಿಬಲ್ ಕ್ರೋಶ 5 ಬೀಡ್ಸ್ ಆಗಿದೆ. ಇವಾಗ ನಾವು ತ್ರಿಬಲ್ ಕ್ರೋಶ ಆದಮೇಲೆ ನೆಕ್ಸ್ಟು 2 ಚೈನನ್ನು ತೊಗೋಬೇಕು. ನೀವು ಮಧ್ಯ ಕುಚ್ಚಬೇಕು ಅಂದರೆ 2 ಚೈನ್ ಹಾಕಿ, ಕುಚ್ಚಬೇಡ ಮಧ್ಯ ಅಂದರೆ ಇದೇ ರೀತಿಯೇ ನೀವು ಫುಲ್ಲು ಕಂಟಿನ್ಯೂ ಮಾಡ್ಕೋಬೋದು. ನಾನಿಲ್ಲಿ ಮಧ್ಯ ಕುಚ್ಚು ಹಾಕೋಬೇಕು ಅಂತ 2 ಚೈನ್ನ ತೊಗೊಳ್ತಾ ಇದ್ದೀನಿ. 1 2 ಚೈನ್ಸ್ ತೊಗೊಂಡಿದ್ದೀನಿ. ನೀವು 1 ಚೈನ್ ಕೂಡ ತೊಗೋಬೋದು. ನೀಡಲ್ ಮೇಲೆ ಮತ್ತೆ ನಾನು 2 ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದಿರೋ ಈ ನಾವಿವಾಗ ಏನು ತ್ರಿಬಲ್ ಕ್ರೋಶ ತೊಗೊಂಡ್ವಲ್ಲ ಅದೇ ಸೇಮ್ ಚೈನಿಗೆ ಥ್ರೆಡ್ಡಿಗೆ ನಾನು ನೀಡಲ್ನ ಹಾಕಿ ಥ್ರೆಡ್ನ ತೊಗೊಂಡು 1 2 3 ಟೈಮ್ಸ್ ಈ ರೀತಿ ಥ್ರೆಡ್ನ ಹೊರಗೆ ತೊಗೊಳ್ತಾ ಇದ್ದೀನಿ. 2 ಎಳೆನ ಒಂದು ಮಾಡ್ಕೊಳ್ತಾ. ಇವಾಗ ತ್ರಿಬಲ್ ಕ್ರೋಶ ಆದಮೇಲೆ ಮತ್ತೆ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಅದೇ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 2 ಒಂದು ಮಾಡಿ 1 ಮತ್ತೆ 2 2 ಮತ್ತು ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ 3. ಈ ರೀತಿ 3 ಟೈಮ್ಸ್ ತ್ರಿಬಲ್ ಕ್ರೋಶ ಆಯಿತು. ಮತ್ತೆ ಒಂದು ಬೀಡ್, ಒಂದು ಬೀಡ್, ಒಂದು ತ್ರಿಬಲ್ ಕ್ರೋಶ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ಒಂದು ಬೀಡ್, ಒಂದು ತ್ರಿಬಲ್ ಕ್ರೋಶ.
ಮತ್ತೆ ಬೀಡ್ನ ತಗೊಳ್ತಾ ಇದ್ದೀನಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದಿರೋ ಥ್ರೆಡ್ಗೆ ನೀಡಲ್ ಹಾಕಿ ಥ್ರೆಡ್ನ ತಗೊಂಡು ಟ್ರಿಬಲ್ ಕ್ರೋಶನ ತಗೋತಾ ಇದ್ದೀನಿ. ಎರಡನ್ನ ಒಂದು ಮಾಡಿ ಮತ್ತೆ ಎರಡು ಲಾಸ್ಟಲ್ಲಿ ಈ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ಳಿ. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲೇ ಟ್ರಿಬಲ್ ಕ್ರೋಶ. ಎರಡನ್ನ ಒಂದು ಮಾಡಿ ಲಾಸ್ಟಲ್ಲಿ ಈ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡ್, ಇದು ಲಾಸ್ಟ್ ಬೀಡ್. ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಗ್ಯಾಪಲ್ಲಿ ಟ್ರಿಬಲ್ ಕ್ರೋಶ. ಇಲ್ಲೂ ಕೂಡ ನೀವು ನೋಡ್ಬೋದು 1 2 3 4 5 6 ಟ್ರಿಬಲ್ ಕ್ರೋಶ ಮತ್ತು 5 ಈ ರೀತಿ ಬೀಡ್ಸ್ನ ತೊಗೊಂಡಿದ್ದೀನಿ. ಇವಾಗ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ನಿಮಗೆ ಕೌಂಟ್ ಮಾಡಿ ತೋರಿಸ್ತೀನಿ ಇನ್ನೊಮ್ಮೆ. ನೀವು ನೋಡ್ಬೋದು 1 2 3 4 5 6 7 8 9 10 11 12 12 ಟ್ರಿಬಲ್ ಕ್ರೋಶ ಬಂದಿದೆ. 10 ಬೀಡ್ಸ್ ಬಂದಿದೆ. ನೀವು ನೋಡ್ಬೋದು 1 2 3 4 5 6 5 ಬೀಡ್ಸ್ ಬಂದಿದೆ. 6 ಆದಮೇಲೆ ಮತ್ತೆ ನಾನು 2 ಚೈನ್ ತೊಗೊಂಡು ಮತ್ತೆ ನಾನು ಟ್ರಿಬಲ್ ಕ್ರೋಶ ತೊಗೊಂಡೆ. ಬೀಡ್ಸ್ ತೊಗೊಳ್ಳೋದೇನೆ 2 ಚೈನ್ ಆದಮೇಲೆ ಮತ್ತೆ ಟ್ರಿಬಲ್ ಕ್ರೋಶ ತೊಗೊಂಡು 1 ಬೀಡ್ 1 ಟ್ರಿಬಲ್ ಕ್ರೋಶ ಈ ರೀತಿ ತೊಗೊಂಡಿದ್ದೀನಿ. 12 ಟ್ರಿಬಲ್ ಕ್ರೋಶ ಬಂದಿದೆ. 10 ಬೀಡ್ಸ್ ಬಂದಿದೆ. ಮಧ್ಯದಲ್ಲಿ 2 ಚೈನ್. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮಗೆ ಕುಚ್ಚು ಬೇಡ ಅಂದರೆ ಇದೇ ರೀತಿಯೇ ನೀವು ಕಂಟಿನ್ಯೂ ಮಾಡ್ಕೋಬೋದು ಫುಲ್ ಆರ್ಚನ್ನು. ನೆಕ್ಸ್ಟು ಈ ಒಂದು ಸಿಂಗಲ್ ಕ್ರೋಶ ಮಧ್ಯ ನಾನು ಇನ್ನೊಂದು ಸಿಂಗಲ್ ಕ್ರೋಶ ತೊಗೊಳ್ತಾ ಇದ್ದೀನಿ. ಇವಾಗ 4 ಚೈನ್ 1 2 3 4 ಚೈನ್ ತೊಗೊಂಡು ಈ ಒಂದು 4 ಸಿಂಗಲ್ ಕ್ರೋಶ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶನ ತೊಗೊಳ್ತೀನಿ. ಈ ಒಂದು ಸಿಂಗಲ್ ಕ್ರೋಶ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ. ಇವಾಗ ಮತ್ತೆ ನೆಕ್ಸ್ಟ್ 4 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಇಲ್ಲಿಂದನೇ ನಾವು ನೆಕ್ಸ್ಟು ಬೀಡ್ ಹಿಂದೆ ಇರೋ ಈ ಥ್ರೆಡ್ಡಿಗೆ ಟ್ರಿಬಲ್ ಕ್ರೋಶನ ತೊಗೋಬೇಕು. 2 ಸರಿ ಥ್ರೆಡ್ನ ಸುತ್ಕೊಳ್ಳಿ. ನೀಡಲ್ ಮೇಲೆ ನೋಡಿ 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಈ ಒಂದು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. ನೀಡಲ್ ಮೇಲೆ 4 ಥ್ರೆಡ್ ಆಗುತ್ತೆ. ಫಸ್ಟ್ 2 ಥ್ರೆಡ್ನ ಒಂದು ಮಾಡ್ಕೊಳ್ಳಿ 1 ಮತ್ತೆ 2 ಥ್ರೆಡ್ಡು 2 ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ಳಿ 3 2 ಎಳೆನ 3 ಸರಿ ಒಂದು ಮಾಡ್ಕೋಬೇಕು. ಇದನ್ನು ಟ್ರಿಬಲ್ ಕ್ರೋಶ ಅಂತ ಕರೀತಾರೆ. ಇವಾಗ ಒಂದು ಬೀಡನ್ನು ಆ್ಯಡ್ ಮಾಡ್ಕೊಳ್ಳಿ. ಸ್ಮಾಲ್ ಬೀಡನ್ನ ಆ್ಯಡ್ ಮಾಡಿ ಮತ್ತೆ ನಾವು ನೀಡಲ್ ಮೇಲೆ 2 ಸರಿ ಥ್ರೆಡ್ನ ಸುತ್ತಕೊಂಡು ಬೀಡ್ ಹಿಂದೆ ಇರೋ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಟ್ರಿಬಲ್ ಕ್ರೋಶನ ಕಂಟಿನ್ಯೂ ಮಾಡ್ಕೋಬೇಕು. 6 ಟ್ರಿಬಲ್ ಕ್ರೋಶ ಮತ್ತು 5 ಬೀಡ್ ಆಗೋವರೆಗೂ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಳ್ಳಿ. 5 ಬೀಡ್ಸ್ ಆಗಿದೆ ನೀವು ನೋಡ್ಬೋದು. ಇವಾಗ 5 ಬೀಡ್ಸ್ ಆದಮೇಲೆ ಒಂದು ಟ್ರಿಬಲ್ ಕ್ರೋಶ ತೊಗೊಂಡ್ಮೇಲೆ ನಾನು 1 2 ಚೈನ್ಸ್ ತೊಗೊಂಡು ಮತ್ತು ನಾನು 1 2 2 ಸರಿ ಥ್ರೆಡ್ನ ಸುತ್ತಕೊಂಡು ಸೇಮ್ ಥ್ರೆಡ್ಡಿಗೆ ನೀಡಲ್ನ ಹಾಕಿ ಥ್ರೆಡ್ನ ತೊಗೊಳ್ಳಿ. 2 ಒಂದು ಮಾಡಿ ಮತ್ತೆ 2 ಒಂದು ಮಾಡಿ ಲಾಸ್ಟಲ್ಲಿ ಈ 2 ಥ್ರೆಡ್ನು ಒಂದು ಮಾಡ್ಕೊಳ್ತಾ ಇದ್ದೀನಿ. ಟ್ರಿಬಲ್ ಕ್ರೋಶ ಆಯಿತು. ಇವಾಗ ಮತ್ತೆ ನಾನು ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡ್ ಒಂದು ಟ್ರಿಬಲ್ ಕ್ರೋಶ. ಇದೇ ರೀತಿ ಇನ್ನೂ 5 ಬೀಡ್ಸ್ ಅಂದರೆ ಟೋಟಲ್ 5 ಬೀಡ್ಸ್ ಬರೋ ಥರ ಹಾಕ್ಕೊಳ್ಳಿ. ಇದು 1 ಮತ್ತು ನೆಕ್ಸ್ಟ್ ಇನ್ನು 4 ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ. 5 ಬೀಡ್ಸ್ ಹಾಕಿದ್ದೀನಿ. ಹಾಗೆಯೇ ಲಾಸ್ಟಲ್ಲಿ ಇನ್ನೊಂದು ಟ್ರಿಬಲ್ ಕ್ರೋಶ ಹಾಕಿದ್ದೀನಿ. ನೆಕ್ಸ್ಟು ಈ 4 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಈ ಒಂದು ಸಿಂಗಲ್ ಕ್ರೋಶೆಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕಿ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಇವಾಗ ಮತ್ತೆ ನಾವು ನೆಕ್ಸ್ಟ್ 4 ಚೈನ್ ತೊಗೊಂಡು ಈ ಒಂದು ಸಿಂಗಲ್ ಕ್ರೋಶೆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ 4 ಚೈನ್ಗೆ ಒಂದು ಸಿಂಗಲ್ ಕ್ರೋಶೆ. ಇಲ್ಲಿಂದ ನಾವು ಟ್ರಿಬಲ್ ಕ್ರೋಶ ಹಾಕ್ಕೊಳ್ತಾ ಇದೇ ರೀತಿ ಕಂಟಿನ್ಯೂ ಮಾಡ್ಕೋಬೇಕು ಫುಲ್ ಸ್ಯಾರಿಗೆ. ಫುಲ್ ಲೈನ್ ಕಂಪ್ಲೀಟ್ ಆಗಿದೆ. ಸೆಕೆಂಡ್ ಲೈನ್ ಇವಾಗ ಲಾಸ್ಟಲ್ಲಿ 4 ಚೈನ್ ತೊಗೊಂಡು ಲಾಸ್ಟ್ ಸಿಂಗಲ್ ಕ್ರೋಶ ಮಧ್ಯ ನಾನು ಒಂದು ಸಿಂಗಲ್ ಕ್ರೋಶನ ತೊಗೊಳ್ತಾ ಇದ್ದೀನಿ.
ಒಂದು ಸಿಂಗಲ್ ಕ್ರೋಶೆ, 2 ಚೈನ್ಸ್ ತೊಗೊಳ್ಳಿ. 1 2 ಚೈನ್ ತೊಗೊಂಡು ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಇವಾಗ ಥ್ರೆಡ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಡಿಸೈನ್ ಬಂದಿದೆ. ಮಧ್ಯದಲ್ಲಿ ನಾನಿಲ್ಲಿ 4 ಚೈನ್ ಗ್ಯಾಪ್ನ ಬಿಟ್ಟಿದ್ದೀನಿ ಕುಚ್ಚು ಕಟ್ಟೋದಕ್ಕೆ. ಇಲ್ಲಿ ಅಷ್ಟೇ ಕೂಡ ನೀವು ಕಟ್ಬೋದು ಕುಚ್ಚನ್ನು, ಇಲ್ಲ ಇಲ್ಲೂ ಕೂಡ ಬೇಕು ಅಂದರೆ 2 ಚೈನ್ಸ್ ಗ್ಯಾಪ್ ಬಿಟ್ಟಿದ್ದೀನಿ, ಇಲ್ಲೂ ಕೂಡ ಕುಚ್ಚನ್ನು ನೀವು ಕಟ್ಬೋದು. ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚು ಕೂಡ ಕಟ್ಟಿದ್ದೀನಿ. ಈ ಡಿಸೈನ್ಗೆ ನೀವು 500 600ವರೆಗೂ ಚಾರ್ಜ್ ಮಾಡ್ಬೋದು. ಈ ಡಿಸೈನ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ಡಿಸೈನ್ ಇಷ್ಟ ಆಯಿತಾ ಇಲ್ವಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತಿಳಿಸಿ. ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ, ಇದೇ ಥರ ನಿಮಗೆ ಡಿಸೈನ್ಸ್ ಬೇಕು, ವೀಡಿಯೋಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು.